ಸರಿತಾ? ಏ ಸರಿತಾ, ಬಂದೆ. ತಗೋ. ರೀ, ಬೆಂಡೆಕಾಯಿ ತಗೊಂಡ್ ಬನ್ರಿ ಅಂದ್ರೆ ಇದೇನ್ರಿ ತಂದಿದ್ದೀರಾ ನೀವು? ಏನ್ ತರ್ತೀನಿ ಅದೊಂದು ತಗೊಂಡೋಗು. ಅದಿಲ್ಲ ಇದಿಲ್ಲ ಅಂತ ತಲೆ ತಿನ್ಬೇಡ. ಏ ಶಂಕರ, ಯಾಕೆ ಅವಳ ಮೇಲೆ ಸುಮ್ಮನೆ ರೇಗಾಡ್ತಿದ್ಯಾ? ಇನ್ನೇನ್ ಮಾಡ್ಲಿ, ನನ್ನ ತಲೆ ಬಿಸಿ ನನಗೆ. ಶಂಕರ, ಸ್ವಲ್ಪ ಮೆತ್ತಗೆ ಮಾತಾಡೋ. ಮೇಲ್ಗಡೆ ಮಾಧವ ಮಲಗಿದಾನೆ, ಅವನಿಗೆ ಹುಷಾರಿಲ್ಲ, ಎಚ್ಚರ ಆದ್ರೆ ಕಷ್ಟ. ನಾನು ಮೆತ್ತಿಗೆ ಮಾತಾಡ್ತೀನಿ, ಆದ್ರೆ ಊರವ್ರ ಬಾಯಿನ ಹೇಗೆ ಮುಚ್ಚೋದು? ಅವ್ರುಗಳು ಮಾತಾಡ್ಕೊಳ್ಳೋದೇನು ತಪ್ಪಿಲ್ಲ. ಈಗ ಅಂಥದ್ದೇನಾಯ್ತು? ಸಂತೆಗೆ ಹೋದ್ರೆ ಆ ವೆಂಕಟೇಶ ಮತ್ತೆ ಪೊಲೀಸಪ್ಪ ಮಾತಾಡ್ಕೊಂಡು ಕೂತಿದ್ರು. ಅವ್ರು ಕರೆದ್ರು ಅಂತ ಹೋದೆ. ನನಗಂದ್ರು, ನಿಮ್ಮ ಮನೇಲಿ ನಡೀತಿರೋದು ಒಂದು ಚೂರು ಸರಿ ಇಲ್ಲ, ರೀತಿ ರಿವಾಜಿ ಬಿಟ್ಬಿಡೋದ? ಮಪ್ಪ ಸತ್ರು, ಇತೆಗೆ ಬೆಂಕಿ ಇಟ್ರಿ, ಮಕ್ಕಳಾಗಿ ನೀವು ಯಾರಾದ್ರೂ ತಲೆ ಬೋಳ್ಸ್ಕೊಂಡ್ರ ಅಂತ ಕೇಳ್ತಾರೆ. ನಾನೇನ್ ಹೇಳಿ, ತೆಪ್ಪ ಕೇಳಿಸ್ಕೊಂಡ್ ಬಂದೆ. ನೋಡಿದ್ರ ಅಮ್ಮ, ನಾವು ಸಿಟಿಯವರು ನಮ್ಗೆಲ್ಲ ಗೊತ್ತು ಅಂತಿರ್ತಾರಲ್ಲ, ಈಗ ನೋಡಿ ನಾವೆಂತೆಂತ ಮಾತು ಕೇಳಬೇಕು ಅಂತ. ತಾಯೇ, ನೀನೇ ಎಲ್ಲ ನೋಡ್ಕೊ, ನೀನೇ ಎಲ್ಲ ನೋಡ್ಕೊ. ಗುರುಗಳೇ, ಓ ನೀವೇನಿಲ್ಲಿ? ನಿಮ್ಮಿಂದ ಒಂದು ಕೆಲಸ ಆಗಬೇಕಾಗಿತ್ತು, ಹೇಳಿ. ನಿಮಗೆ ಗೊತ್ತಿಲ್ಲದಿರೋದೇನಿದೆ? ನಿಶ್ಚಯ ಆದ ಮಗಳ ಮದುವೆ ನಿಂತು ಹೋಯ್ತು. 13 ದಿನ ಕಳೆದು ದೊಡ್ಡ ಮನೆಯವರು ಬರಬೇಕಿತ್ತು. ಆದರೆ ಇನ್ನು ಅವ್ರ ಕಡೆಯಿಂದ ಏನೂ ಸುದ್ದಿ ಇಲ್ಲ. ಆ ಮನೆಯಲ್ಲೇ ಮಧ್ಯದವನು, ಅದೇ ಶಂಕರ, ಅವನದೇ ತಕರಾರು. ಅದಕ್ಕೆ ನನ್ನೇನು ಮಾಡು ಅಂತೀರಿ? ನೀವುಂಟು, ಆ ದೊಡ್ಡ ಮನೆಯವರುಂಟು. ನಮ್ಮಿಂದ ಏನೂ ಆಗೋದಿಲ್ಲ ಅಂತ ತಾನೇ ನಿಮ್ಮ ಹತ್ರ ಬಂದಿರೋದು. ಮಗಳು ಮದುವೆ ಆಗದೆ ಮನೇಲಿದ್ದಾಳೆ. ಊರ ಜನ ಎಲ್ಲ ಆಡ್ಕೋತಾ ಇದ್ದಾರೆ. ನಿಶ್ಚಯ ಆಗಿರೋ ಮದುವೆ ನಿಂತು ಹೋದರೆ ಹೆಣ್ಣು ಹೆತ್ತವ್ರ ಕಷ್ಟ ಏನು ಅಂತ ನಿಮಗೂ ಗೊತ್ತಲ್ವಾ? ಹುಡುಗನ ತಾಯಿ ಹತ್ರ ಮಾತಾಡಿ, ಹುಡುಗನ ಹತ್ರ ಮಾತಾಡಿ. ಹುಡುಗಂದೇನು ತೊಂದರೆ ಇಲ್ಲ, ನಮ್ಮ ಹುಡುಗಿನ ಮದುವೆ ಆಗಕ್ಕೆ ತುದಿಗಾಲಲ್ಲಿ ನಿಂತಿದ್ದಾನೆ. ಆ ಮನೆಯವ್ರು ಒಪ್ತಾ ಇಲ್ಲ. ಅಂದರೆ ನಿಮ್ಮ ಉದ್ದೇಶ ನಾನೇನು ಮಾಡಬೇಕು ಅಂತ? ಏನಾದರೂ ಮಾಡಿ ಅಮ್ಮನವ್ರ ಪೂಜೆಗೆ ಏನು ಬೇಕೋ ನಾನು ಕೊಡ್ತೀನಿ. ನಿಲ್ಲಿ, ನಾನು ಅದನ್ನೆಲ್ಲ ಮಾಡೋಲ್ಲ. ಈ ವಿಷಯ ನಿಮಗೂ ದೊಡ್ಡ ಮನೆಯವ್ರಿಗೂ ಬಿಟ್ಟಿದ್ದು. ಏನೂ ಆಗಲಿಲ್ಲ ಅಂತಂದ್ರೆ ಆ ತಾಯಿ ನೋಡ್ಕೋತಾಳೆ. ಅಯ್ಯೋ, ನೀವು ಹೀಗೆ ಹೇಳಿದ್ರೆ ಹೇಗೆ? ಏನಾದರೂ ಪರಿಹಾರ ಹೇಳಿ.